ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಭೂಮಿ. ನಾವಿದ್ದೀವಿ ನೇಚರ್ ಕ್ರಿಯೇಷನ್ ಸ್ಟುಡಿಯೋದಲ್ಲಿ. ನಮ್ ಜೊತೆ ಇದ್ದಾರೆ ನೀಲಿ ಮೂವಿ ಪ್ರಮೋಟರ್ ಆದಂತ ವೆಂಕಟೇಶ್ ಸರ್ ಅವರು. ಆಯ್ತು ಸರ್, ನಮಸ್ತೆ. ನಮಸ್ತೆ. ನಿಮ್ ಪರಿಚಯ ನಮ್ ಜನಗಳಿಗೆ ಮಾಡ್ಕೊಂಡಿದ್ದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ವೆಂಕಟೇಶ್ ಅವರು. ಗಾಯಕರು, ಚಲನಚಿತ್ರ ನಟರು, ರಂಗಭೂಮಿ ಕಲಾವಿದರು ಹಾಗೂ ಸಮಾಜ ಸೇವಕರು ಕೂಡ ಆಗಿದ್ವಿ. ನಮ್ದೇ ಆದಂತ 40-50 ಕಿರುಚಿತ್ರಗಳಲ್ಲಿ ನಾವೇ ಸಣ್ಣ ಪುಟ್ಟ ಕತೆ ಬರ್ಕೊಂಡು ನಿರ್ದೇಶನವನ್ನ ಮಾಡಿದ್ದೀವಿ. ನೇಚರ್ ಕ್ರಿಯೇಷನ್ ವರ್ಗೂ ಒಂದು ಮೂವಿ ಕೊಟ್ಟಿದ್ದೀವಿ, ಅವರು ಚೆನ್ನಾಗಿ ಪ್ರಮೋಟ್ ಮಾಡಿದ್ದಾರೆ. ಈ ರೀತಿ ನಮ್ಮನ್ನ ಜನ ಗುರುಸ್ತಾ ಇದ್ದಾರೆ ಮೇಡಮ್. ನಾವು ಸೋಷಿಯಲ್ ಮೀಡಿಯಾದಿಂದ ಕೇಳ್ಪಟ್ವಿ, ನೀಲಿ ಮೂವಿ ನೋಡಿದವರಿಗೆ ಬಿರಿಯಾನಿ ಕೊಡ್ತೀನಿ ಅಂತ ಏನೋ ಹೇಳಿದ್ರಿ ಅಂತ. ಏನಕ್ಕೆ ಆತರ ಹೇಳಿದ್ರಿ? ನಮ್ಮ ಆತ್ಮೀಯ ಸ್ನೇಹಿತರು ಪಿಳ್ಳೇಗೌಡರು ಅಂತ ಈ ನೀಲಿ ಚಿತ್ರವನ್ನ ಒಂದು ಟೈಟ್ಲ್ ಇಟ್ಕೊಂಡು ಒಂದು 3 years ಈ ಕಥೆನ ತಯಾರು ಮಾಡಿ ನಮ್ಮ ಭಾಗದಲ್ಲೇ, ನಮ್ಮ ಶಿಡ್ಲಘಟ್ಟ, ಮೇಲೂರು, ಮಳ್ಳೂರು, ವಿಜಯಪುರ, ದೇವರಹಳ್ಳಿ ಭಾಗದಲ್ಲಿ ಅವರು ಚಿತ್ರೀಕರಣ ಮಾಡಿದ್ರು. ಶೂಟಿಂಗ್ ಸಂದರ್ಭದಲ್ಲಿ ನಾವು ಅವ್ರ ಜೊತೆಲೇ ಇದ್ದೀವಿ. ಆ ಜೊತೆಲಿದ್ದಾಗ ಅಲ್ಲಿ ಸ್ವಲ್ಪ ಕಲಾವಿದರನ್ನೆಲ್ಲ ನೋಡಿ ನಮ್ಗೆ ಖುಷಿ ಆಗೋದು. ಏನೋ ಅವ್ರಿಗೆ ಸ್ವಲ್ಪ ಊಟ ಎತ್ಕೊಂಡ್ ಕೊಡೋದು, ಇಲ್ಲ ನಮ್ದು ಸಮಾಜ ಸೇವಕರ ಅಂತ ಗುರ್ಸ್ಕೊಂಡಿದ್ದು ನಮ್ಮ ಭಾಗದಲ್ಲಿ. ಅವ್ರಿಗೆ ಆ ಒಂದು ಶೂಟಿಂಗ್ ಸೆಟ್ಗೆ ನನ್ನ ಒಂದು ಹೆಲ್ಪಿಂಗು ನನ್ನ ಇದ್ದೇ ಇತ್ತು. ಒಂದು ಲೊಕೇಶನ್ ತೋರ್ಸೋದಾಗ್ಬೋದು, ಮತ್ತೆ ಕಲಾವಿದ್ರಂದ್ರೆ ತುಂಬಾ ಇಷ್ಟ, ನನಗೆ ತುಂಬಾ ಆಸಕ್ತಿ ಇತ್ತು. ಸರಿ, ನಮ್ಮ ಕುಟುಂಬದವರು ಅಂತ ಹೇಳಿ ನಾವು ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಇನ್ನೇನು ರಿಲೀಸಿಗೆ ತಯಾರು ಮಾಡ್ತಿದ್ರು ನಮ್ಮ ಗೌಡ್ರು. ಆ ಸಂದರ್ಭದಲ್ಲಿ, ಸರ್ ನೀವು ನಮ್ಮ ಭಾಗದಲ್ಲಿ ನಮ್ಗೆ ಆತ್ಮೀಯ ಸ್ನೇಹಿತರಾಗಿದ್ದೀರಾ, ಇದಕ್ಕೆ ಪ್ರಮೋಟ್ ಏನಾದ್ರು ಯಾವ ರೀತಿ ಆದ್ರೂ ಜನಕ್ಕೆ ಮೆಚ್ಚುವಂತ ಒಂದು ಪ್ರಮೋಟಿಂಗು ಆಗ್ಲಿ, ಇಲ್ಲ ಜನ ಬಂದು ಥಿಯೇಟರ್ ಕುತ್ಕೊಂಡು ನೋಡುವಂತ ಒಂದು ವಿಚಾರ ಇದ್ರೆ ನಿಮ್ಮಲ್ಲಿದ್ರೆ ಹೇಳಿ ಅಂತ ಹೇಳಿದ್ರು. ಬಟ್ ನಾವೆಲ್ಲ ಆ ಕಡೆ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದು ಊಟದ ವ್ಯವಸ್ಥೆ, ಒಂದು ಬಿರಿಯಾನಿ ವ್ಯವಸ್ಥೆ ಏನೋ ಮಾಡ್ತಾ ಇರ್ತೀವಿ. ಆ ಒಂದು ಸಬ್ಜೆಕ್ಟ್ ತಗೊಂಡೇ ನಾನು ಏನ್ ಮಾಡಿದೆ, ನಮ್ಮ ನಿರ್ದೇಶಕರಿಗೆ ನಾನು ಹೇಳಿದೆ, ಸರ್ ಈ ತರ ಒಂದು ಟಿಕೆಟ್ ನಮ್ಮ ಒಂದು ಸಂಸ್ಥೆಯಿಂದ ಟಿಕೆಟ್ ತಗೊಂಡ್ರೆ ಅವ್ರಿಗೆ ಒಂದು ಬಿರಿಯಾನಿ ವ್ಯವಸ್ಥೆ ಮಾಡೋಣ ಸರ್ ಅಂದೆ. ಸರ್ ಅದು ಒಳ್ಳೇದಾದ್ರೆ ಮಾಡಿ ಅಂತ ಹೇಳಿದ್ರು. ಇದು ಇಡೀ ಕರ್ನಾಟಕ ರಾಜ್ಯದಂತ ಅವರು ಫಿಲಂ ಥಿಯೇಟರ್ ಬಿಡ್ತಿದ್ದಾರೆ. ರಾಜ್ಯದಂತ ನಾವು ಕೊಡೋಕ್ಕಾಗಲ್ಲ. ಇಲ್ಲೇ ವಿಜಯಪುರದಲ್ಲಿ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ಮಾತ್ರ ಅದು ನಮ್ಮ ಒಂದು ಸಂಸ್ಥೆಯಿಂದ SLV ಫಿಲ್ಮ್ ಪ್ರಮೋಟರ್ ಚಾನಲ್ ಅಂತ ಒಂದು ಮೆಸೇಜ್ ಇರುತ್ತೆ. ಆ ಮೆಸೇಜ್ ಅಲ್ಲಿ ಅವ್ರು ತೋರಿಸಿದ್ರೆ ಮಾತ್ರ ನೋಡಿ, ವೀಕ್ಷಕರಗಳ ನೋಡಿ ಹೊರಗಡೆ ಬಂದಾಗ ಮಾತ್ರ ಅವರಿಗೆ ಒಂದು ಬಿರಿಯಾನಿ ವ್ಯವಸ್ಥೆ ಮಾಡಿದ್ವಿ. ಒಳ್ಳೆ ಕ್ವಶನ್ ಕೇಳಿದ್ರಿ. ನಾನು ಫಿಲಂ ಇಂಡಸ್ಟ್ರಿಗೆ ಬಂದು ಒಂದು ದೊಡ್ಡ ಬಿಗ್ ಬಜೆಟ್ ಅಲ್ಲಿ ಮೂವಿ ಮಾಡಿದಂತ ನಿರ್ಮಾಪಕರಾಗಿ ಮೊದಲೇದಾಗಿ ರಿಜಿಸ್ಟರ್ಡ್ ಆಗಿ ಬಂದಿದ್ದೆ. ಬಟ್ ನಿರ್ಮಾಪಕರ ಆಗಿದ್ದ ಸಂದರ್ಭದಲ್ಲಿ ಕೊರೋನಾ ಅಂತ ಟೈಮ್ ಕೊರೋನಾ ಬಂದ್ಬಿಟ್ಟು, ಕೊರೋನಾದಲ್ಲಿ ನಾನು ಏನ್ ಫಿಲಂಗೆ ದುಡ್ಡು ಎತ್ತಿಕ್ಕಿದ್ದೆ, ಒಂದು 50 ಲಕ್ಷ ದುಡ್ಡು ಎತ್ತಿಕ್ಕಿದ್ನಲ್ಲ, ಆ ದುಡ್ಡೆಲ್ಲ ನಾನು ಕೊರೋನಾ ವೈರಸ್ಗೆ ಅಟ್ಯಾಕ್ ಆಗಿ ನಾನು ಸತ್ತೋಗ್ತೀನಿ ಅಂತ ಹೇಳಿ ಒಂದು ಭಯ ಉಟ್ಕೊಂಡು, ಆ ಕೊರೋನಾ ಸಂದರ್ಭದಲ್ಲಿ ಇಡೀ ವಿಜಯಪುರ ಎಲ್ಲ 24 ವಾರ್ಡ್ ಅಲ್ಲಿ ಕೂಡ ನಾನು ಊಟವನ್ನ ಹಂಚ್ಬಿಟ್ಟೆ, ದುಡ್ಡೆಲ್ಲ ಊಟ ಹಂಚ್ಬಿಟ್ಟೆ. ಯಾರೋ ಊಟಕ್ಕೂ ಕೂಡ ಪರದಾಡ್ತಾ ಇದ್ರು. ಅನ್ನೋ ಸಂದರ್ಭದಲ್ಲಿ ಪ್ರಾಣಕ್ಕೂ ಊಟಕ್ಕೂ ಪರದಾಡೋ ಸಮಯದಲ್ಲಿ ನಾನು ಇದ್ದಿನ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಮತ್ತೆ ಫಿಲಮ್ಗೆ ನಾನು ದುಡ್ಡು ಹಾಕ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಆಮೇಲೆ ನಮ್ಮ ಪಿಳ್ಳೇಗೌಡರು ನನ್ನನ್ನ ಸುಮಾರು ಒಂದು 10 ಶಾರ್ಟ್ ಮೂವಿಯಲ್ಲಿ ನನಗೆ ಪಾತ್ರ ಕೊಟ್ಟಿದ್ರು, ಕೆಲಸನೂ ಕಲ್ಸ್ಕೊಟ್ಟಿದ್ರು. ಈ ರೀತಿ ಮಾಡ್ಬೇಕು, ಅವ್ರ ಜೊತೆಲೆ ನಾನು ಇರ್ತಾ ಇದ್ದೆ. ಒಂಥರ ಹೇಳಿದ್ರೆ ಅವ್ರು ನನ್ ಗುರುಗಳೇ ಅಂತ ಹೇಳ್ಬೋದು. ಇಂಥ ಗುರುಗಳಿಗೆ ನಾನು ಏನಾದ್ರು ಒಂದು ನನ್ನಿಂದ ಉಡುಗೊರೆ ಕೊಡ್ಬೇಕಂತ ಹೇಳಿ ನನ್ನ ಮನಸ್ಸಲ್ಲಿ ರಾತ್ರಿ ನನಗೆ ಯೋಚನೆ ಮಾಡಿದ್ದಕ್ಕೆ ಅವ್ರಿಗೆ ಒಂದು ಬಂದವರಿಗೆ ಕಲಾವಿದರಾಗ್ಬೋದು, ಪ್ರೇಕ್ಷಕರಾಗ್ಬೋದು, ನನ್ನ ಲೀಡರ್ ಆಗ್ಬೋದು, ನನ್ನ ವಾರ್ಡಿನ ಜನತೆ ಆಗ್ಬೋದು, ಯಾರೇ ಆಗ್ಲಿ ಅವ್ರು ನನ್ನ ನಂಬಿ ಬಂದಿದ್ದಾರೆ, ನಮ್ಮ ಸಂಸ್ಥೆಯಿಂದ ಬಂದಿದ್ದಾರೆ, ಅವ್ರಿಗೊಂದು ಊಟದ ವ್ಯವಸ್ಥೆ ಮಾಡ್ಲೇಬೇಕು ಅಂತ ನಾನು ದೃಢ ನಿರ್ಮಾಣ ತಗೊಂಡು ಅವರು ಈ ಪ್ರಾಜೆಕ್ಟ್ಗೆ ಓಕೆ ಮಾಡ್ರು. ಸರ್ ಮಾಡಿ ಒಳ್ಳೇದು ತಗೊಳ್ಳಿ ಅಂತ ಅದನ್ನು ಒಂದು ಮಾತು ಹೇಳಿದ್ದಾರೆ. ಅವ್ರಿಗೆ ಆ ನಿರ್ದೇಶಕರಿಗೆ, ಆ ಫಿಲಂ ತಂಡಕ್ಕೆ ಯಾವುದೇ ಒಂದು ಕೊರತೆ ಇಲ್ದಿರ ನಾವು ಮೇಂಟೈನ್ ಮಾಡೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ವಿ. ಪ್ರಮೋಟ್ ಮಾಡಿದೀನಿ. ಯಾಕಂದ್ರೆ ಇಂಡಸ್ಟ್ರಿನಲ್ಲಿ ನಮ್ದೇ ಆದಂತ ಒಂದು ರುದ್ರಾಕ್ಷ ಚಿತ್ರ ಮಾಡಿದ್ವಿ ನಮ್ದೇ ತರಗತಿಯಲ್ಲಿ. ಅದನ್ನು ಒಳ್ಳೆ ಪ್ರಮೋಟ್ ಮಾಡಿ ಸುಮಾರು ಒಂದು 2-3 ಥಿಯೇಟರ್ ಅಲ್ಲಿ ಹಾಕ್ಸಿ, ಈ ಚಲನಚಿತ್ರ ನಾವು ನಿರ್ಮಾಣ ಆದಾಗ ನಾವು ಶೂಟಿಂಗ್ ಮಾಡೋದು ದೊಡ್ಡದಲ್ಲ, ಎಡಿಟಿಂಗ್ ಮಾಡೋದು ದೊಡ್ಡದಲ್ಲ, ರಿಲೀಸ್ ಮಾಡೋದು ದೊಡ್ಡದಲ್ಲ, ಪ್ರಮೋಟಿಂಗ್ ಮೈನ್. ನಾವು ಯಾರ ಹತ್ರ ಮಾತಾಡ್ತೀವಿ, ಹೆಂಗ್ ಮಾತಾಡ್ತೀವಿ, ಎಲ್ಲಿ ಎಷ್ಟು ಚಾನಲ್ಗೆ ಹಾಕ್ಸ್ತೀವಿ,
ಅನ್ನೋದೇ ದೊಡ್ಡ ಒಂದು ಸಮಸ್ಯೆ ಅಂದ್ರೆ ಪ್ರಮೋಟಿಂಗ್. ಆ ಪ್ರಮೋಟಿಂಗ್ ಅಂತ ನಾವು ಒಂದು ಪ್ರಮೋಟ್ ಚಾನಲ್ ಮಾಡೋಣ ಅಂತ ಹೇಳಿ, ಅದು ಅವರಿಂದ ನಾನು ಕಲ್ತಿರೋದು. ಸರ್ ನಿಮ್ಮಿಂದ ನಾನು ಒಂದು ಪ್ರಮೋಟ್ ಚಾನಲ್ ಮಾಡ್ತೀನಿ ಅಂತ ಹೇಳಿ ಪ್ರಮೋಟಿಂಗ್ ಚಾನಲ್ SLV ಫಿಲಿಂ ಪ್ರಮೋಟಿಂಗ್ ಚಾನಲ್ ಅಂತ ಮಾಡಿದ್ದೀವಿ. ಅವರ ಆಶೀರ್ವಾದದಿಂದ ಈ ಒಂದು ಚಾನಲ್ ಅನ್ನ ದೊಡ್ಡ ಮಟ್ಟಕ್ಕೆ ತಗೊಳ್ಳೋಣ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಈ ತರ ಮಾಡ್ಬೇಕು ಅಂತ ನಿಮ್ಗೆ ಇನ್ಸ್ಪಿರೇಷನ್ ಯಾರಾದ್ರೂ ಇದ್ರಂತ? ಇಲ್ಲ ಯಾರು ಐಡಿಯಾ ಕೊಟ್ಟಿರಲಿಲ್ಲ. ಏನೇ ಒಂದು ಐಡಿಯಾ ಒಂದು ಗೈಡ್ಲೈನ್ ತಗೋಬೇಕಂದ್ರೂ ಕೂಡ ಈ ರೀತಿ ಇಂಡಸ್ಟ್ರಿಯಲ್ಲಿ ಅವ್ರು 4-5 ಫಿಲಂ ಮಾಡಿದ್ದಾರೆ. ಅವರಲ್ಲಿ ಒಂದು ಅನುಭವ ಇರ್ತದೆ, ಒಂದು ತೂಕವಾದ ಮಾತು ಹೇಳ್ತಾರೆ. ಆ ಮಾತಿಂದ ನಮಗೆ ಆ ಧೈರ್ಯನೇ ನಮಗೆ ಸಪೋರ್ಟ್ ಆಗಿದೆ. ನಿಮಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ನಾನು ಯಾವ್ದು ಮಾಡಲ್ಲ. ಬಟ್ ಮಾಡಿದ್ದನ್ನು ಕೂಡ ಯಾರಿಗೂ ಸಹ ನಾನು ಹೇಳ್ಕೊಳಲ್ಲ. ಒಂದು ಟೈಮ್ ಊಟ ಕೊಡಿಸಿದ್ರು ಹೇಳ್ಕೊಳಲ್ಲ, ಅವ್ರು ಹೇಳ್ಕೊಂತಾರೆ. ವೆಂಕಟೇಶ್ ಸಾರು ಈ ಸೆಟ್ ಅಲ್ಲಿ ನನ್ ಸ್ವಲ್ಪ ಊಟ ಕೊಡಿಸಿದ್ರು, ಒಂದ್ ಪಾತ್ರ ಕೊಡಿಸಿದ್ರು, ನನ್ಗೇನೋ ಒಂದು ವೇದಿಕೆ ಕೊಟ್ರು, ಮೈ ಕೊಟ್ರು ಅಂತ ಅವ್ರು ಹೇಳ್ಕೊಳ್ಳೋದು ನಾನ್ ಕೇಳಿಸ್ಕೊಳ್ಳೋದೇ ನನ್ನೊಂದು ಆಸೆ. ಥ್ಯಾಂಕ್ ಯು ಸರ್. ನಿಮಗೆ ನೀಲಿ ಮೂವಿ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗ್ಲಿ, ಎಲ್ಲರೂ ತುಂಬಾ ಚೆನ್ನಾಗಿ ವಿಶ್ವಾಸ ಕೊಡ್ಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ ವೀಕ್ಷಕರೇ. ನನ್ನ ಒಂದು 2 ಮಾತು. ನೀವೆಲ್ಲ ನೀಲಿ ಚಿತ್ರವನ್ನ ತಪ್ಪದೆ ಮಿಸ್ ಮಾಡದೆ ನೋಡಿದ್ರೆ, ನಾನು 2 ಸರಿ ನೋಡಿದ್ದೀನಿ. ತುಂಬಾ ಇಷ್ಟ ಆಗಿದೆ. ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಹರರ್ ಇದೆ. ಅದರಲ್ಲೂ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ 2 ಸಾಂಗ್, ಡ್ಯೂಯೆಟ್ ಸಾಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಬಿಳ್ಳೇಗೌಡರು. ಲೊಕೇಶನ್ ಅಂತೂ ಸಕ್ಕತ್ತಾಗಿ, ಅದು ನಮ್ಮ ಭಾಗದಲ್ಲಿ, ನಮ್ಮ ಶಿಡ್ಲಘಟ್ಟ ಭಾಗದಲ್ಲಿ, ಅದು ಒಂದು ದೇವನಹಳ್ಳಿ ಭಾಗದಲ್ಲಿ ಕೆರೆ ಲೊಕೇಶನ್ ಅಂತೂ ಅದ್ಭುತ. ಈ ಲೊಕೇಶನ್ ಅನ್ನ ನೋಡಿ ಆನಂದಿಸಿ, ನಮ್ಮ ಫಿಲಂ ಅಂತ, ನನ್ನ ಕುಟುಂಬದ ಫಿಲಂ, ನಿಮ್ಮ ಕುಟುಂಬದ ಫಿಲಂ ಅಂತ ನೋಡಿ ನಮ್ಮ ನಿರ್ದೇಶಕರನ್ನ, ಹೀರೋಗಳನ್ನ, ಹೀರೋಯಿನ್ಗಳನ್ನ, ಎಲ್ಲಾ ಕಲಾವಿದರನ್ನ ಗೆಲ್ಸೋ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.